ಸಹಜಯೋಗಿಂದನ್ ಸುರನ್ ದೇವ ಬ್ರಾಹ್ಮಣದನ್ಯುನಿ ಸಕಲಂತರ್ಯಾಮಿ ಹರಿನಿಚಾ ಶ್ರೀ ಕ್ಷೇತ್ರ ಕೈವಾರದ ಕಾಲಜ್ಞಾನಿ ಸದ್ಗುರು ಶ್ರೀ ಯೋಗಿ ನಾರಾಯಣ ಗುರುಪೂಜಾ ಸಂಗೀತ ಮಹೋತ್ಸವವನ್ನು ಜುಲೈ 27ರಿಂದ 29ರವರೆಗೆ ತಾತಯ್ಯನವರ ಸನ್ನಿಧಿಯಲ್ಲಿ ಶ್ರದ್ಧಾ ಭಕ್ತಿಗಳಿಂದ ಆಚರಿಸಲಾಗುವುದು ಅಂತ ಶ್ರೀ ಯೋಗಿ ನಾರಾಯಣ ಸಂಕೀರ್ತನೆ ಯೋಜನೆಯ ಸಂಚಾಲಕ ವಾನರಾಸಿ ಬಾಲಕೃಷ್ಣ ಭಾಗವತರ್ ತಿಳಿಸಿದರು. ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಗುರುವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕೈವಾರದ ಗುರುಪೂಜಾ ಸಂಗೀತೋತ್ಸವವು ಈ ಭಾಗದಲ್ಲಿ ನಡೆಯುವ ಒಂದು ಸಾಂಸ್ಕೃತಿಕ ಹಬ್ಬ. ಹರಿಹರ ಕ್ಷೇತ್ರವಾಗಿರುವ ಕೈವಾರವು ಭಕ್ತರ ಭಕ್ತಿಯ ಕೇಂದ್ರವಾಗಿದೆ. ಇಲ್ಲಿ ಪ್ರತಿನಿತ್ಯ ಭಜನೆ, ಹರಿಕತೆ, ಸಂಗೀತ ಮುಂತಾದ ಭಕ್ತಿಯ ಸಮರ್ಪಣೆ ಮಾಡುವ ಕಾರ್ಯಕ್ರಮಗಳಿಗೆ ಒತ್ತನ್ನು ನೀಡಲಾಗುತ್ತಿದೆ. ಭಕ್ತಿಯ ಮಾರ್ಗದಲ್ಲಿ ಕೈವಾರ ಮಠವು ನಡೀತಾ ಇದೆ. ದೇಶದ ನಾನಾ ಭಾಗಗಳಿಂದ ಸಂಗೀತಗಾರರು, ಭಜನಾ ಭಕ್ತರು ಬಂದು ತಮ್ಮ ಸೇವೆಯನ್ನು ಕಾಲಜ್ಞಾನಿ ಸದ್ಗುರು ತಾತಯ್ಯನವರಿಗೆ ಸಮರ್ಪಿಸುತ್ತಿದ್ದಾರೆ. ಸದ್ಗುರು ಕೈವಾರ ತಾತಯ್ಯನವರ 30 ವರ್ಷದ ಜಯಂತಿಯನ್ನು ವರ್ಷಪೂರ್ತಿ ಶ್ರೀಮಠದ ವತಿಯಿಂದ ಆಚರಿಸಲಾಗುತ್ತಿದೆ ಎಂದರು. ಶ್ರೀ ಯೋಗಿನಾರಾಯಣ ತಾತಯ್ಯನವರ ಒಂದು ಕ್ಷೇತ್ರ ಹರಿಹರ ಕ್ಷೇತ್ರ ಬಹಳ ಇತಿಹಾಸ ಪುರಾಣವಾಗಿರ್ತಕ್ಕಂತಹ ಕ್ಷೇತ್ರದಲ್ಲಿ ಅಲ್ಲಿ ಹರಿ, ಹರ ಮತ್ತೆ ಸದ್ಗುರು ತಾತಯ್ಯನವರು ಗುರುಗಳಾಗಿ ನೆಲೆಸಿರ್ತಕ್ಕಂತಹ ಈ ಒಂದು ಗುರು ಪರಂಪರೆಯ ಕ್ಷೇತ್ರವಾಗಿರ್ತಕ್ಕಂತಹ ಶ್ರೀ ಕ್ಷೇತ್ರ ಕೈವಾರದಲ್ಲಿ ಈ ಗುರು ಪೂರ್ಣಿಮೆಯ ಅಂಗವಾಗಿ ಸದ್ಗುರು ಶ್ರೀ ಯೋಗಿನಾರಾಯಣ ಮಠದಲ್ಲಿ ಇದೇ ಜುಲೈ ಮಾಸದ 27, 28, 29 ಈ 3 ದಿನಗಳ ಕಾಲ ನಿರಂತರವಾಗಿ 72 ಗಂಟೆಗಳ ನಾದೋಪಾಸನೆ, ಸಂಗೀತದ ಎಲ್ಲ ವಿದ್ವಾಂಸರುಗಳು, ಸಂಗೀತದ ಅಭಿಮಾನಿಗಳು, ಹಾಗೆಯೇ ಸದ್ಗುರು ತಾತಯ್ಯನವರು ರಚನೆ ಮಾಡಿರ್ತಕ್ಕಂತಹ ತತ್ವ ಪದಗಳನ್ನು ಆಡ್ತಕ್ಕಂತಹ ಲಕ್ಷಾಂತರ ಜನ ಭಜನಾ ಭಕ್ತರು ಕೂಡ ಆ ಒಂದು ಸಂಗೀತ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸದ್ಗುರು ತಾತಯ್ಯನವರಿಗೆ ಗುರುಪೂರ್ಣಿಮೆಯ ಅಂಗವಾಗಿ ಭಕ್ತಿಯಿಂದ ಸಮರ್ಪಣೆಯನ್ನು ಮಾಡತಕ್ಕಂತಹ ವಿಶೇಷವಾಗಿರ್ತಕ್ಕಂತಹ ಈ ನಾದೋಪಾಸನೆಯ ಕಾರ್ಯಕ್ರಮ ಶ್ರೀ ಕ್ಷೇತ್ರ ಕೈವಾರದಲ್ಲಿ ನಿರಂತರವಾಗಿ 3 ದಿನಗಳ ಕಾಲ ಅಲ್ಲಿ ನಡೀತಕ್ಕಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ನಾಡಿನ ಎಲ್ಲ ವಿದ್ವಾಂಸರು, ಸಂಗೀತದ ವಿದ್ವಾಂಸರುಗಳಿರ್ಬೋದು ಅಥವಾ ಕಲೆಯ ನಾನಾ ಪ್ರಕಾರಗಳನ್ನು ಕೂಡ ಅಲ್ಲಿ ನೋಡಲಿಕ್ಕೆ ಸಿಗ್ತಕ್ಕಂತಹ ಅಂತಹ ನಾದೋಪಾಸನೆಯನ್ನು ಸವಿಲಿಕ್ಕೆ ಶ್ರೀ ಕ್ಷೇತ್ರ ಕೈವಾರಕ್ಕೆ ಎಲ್ಲರೂ ಆಗಮಿಸಬೇಕು ಅಂತ ಹೇಳಿ ಈ ಮೂಲಕ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಹಾಗೆಯೇ ಜುಲೈ 27ರಂದು ಪ್ರಾತಃ ಕಾಲದಲ್ಲಿ ಘಂಟಾನಾದ, ಸುಪ್ರಭಾತ, ಗೋಪೂಜೆ ಹಾಗೂ ಧರ್ಮಾಧಿಕಾರಿ ಡಾಕ್ಟರ್ MR ಜಯರಾಮ್ ನೇತೃತ್ವದಲ್ಲಿ ಸಾಮೂಹಿಕ ನಾಮ ಸಂಕೀರ್ತನೆಯೊಂದಿಗೆ ಸಂಗೀತೋತ್ಸವಕ್ಕೆ ಚಾಲನೆಯನ್ನು ನೀಡಲಾಗುತ್ತದೆ. ಸಂಜೆ ವಿಶೇಷ ರಾಜಗೋಪಾಲನ್ರವರಿಂದ ವೀಣಾ ವಾದನ ಕಾರ್ಯಕ್ರಮದಲ್ಲಿ ದೆಹಲಿಯ, ಬೆಂಗಳೂರಿನ ವಿನಯ್ ಶರ್ಮಾ ಹಾಗೂ ಸರಸ್ವತಿ ಮಹಾಲಿಂಗಯ್ಯ ಮಠದ ತಂಡದವರಿಂದ ಗಾಯನ ನಡೆಯುತ್ತೆ. ತಿರುಪತಿಯ ಬಿ ರಘುನಾಥ್ ರವರುಗಳಿಂದ ಗಾಯನ ಕಾರ್ಯಕ್ರಮ ಇರುತ್ತದೆ ಅಂತ ಹೇಳಿದ್ರು. ಇದೆಲ್ಲ ಕೂಡ ತಾತಯ್ಯನವರು ತಾತಯ್ಯನವರೇ ತಿಳಿಸಿದ್ದಾರೆ. ಕುಲము విడిచినవారు ఈ కులములోన కలిగి కులగోత్రముల కూలవేసి కుదరమిక్కినారు. కులగోత్రం కళగిట్టు ನೀಚ ಜನರ ಸಂಗಮ ಸುಟ್ಟು ನಾರಾಯಣ ಗುರಿ ಇಟ್ಟು ನಂಬಿದರೆ ಬೇಸುಂಟು. ಅವರು ತಿಳಿಸಿದ ದಾರಿಯಲ್ಲಿ ಶ್ರೀ ಮಠ ಯಾವುದೇ ರಾಜಕೀಯ ಒಂದು ಲೇಪನ ಇಲ್ಲದಾಗಿದೆ, ಯಾವುದೇ ಜಾತಿ ಮತ ಕುಲದ ಲೇಪನ ಇಲ್ಲದೆ ಅವರ ಸಿದ್ಧಾಂತ ಏನಿದೆ ಆ ಸಿದ್ಧಾಂತದ ಪ್ರಕಾರ ಈ ಮಠ ನಡೀತಾ ಇದೆ. ಪೂಜ್ಯ ಧರ್ಮಾಧಿಕಾರಿಗಳ ನೇತೃತ್ವದಲ್ಲಿ ಎಲ್ಲ ಟ್ರಸ್ಟಿಗಳು ಸಹಿತ ಅದಕ್ಕೆ ಅನುಗುಣವಾಗಿ ಆ ಸಿದ್ಧಾಂತವನ್ನು ನಂಬಿ ನಡೀತಕ್ಕಂಥ ಕಾರ್ಯಕ್ರಮ. ಜುಲೈ 28ರಂದು ಸುಮಂತ್ ಹಾಗೂ ಮಾಳವಿಯವರಿಂದ ಪಿಟೀಲು ಸೋಲೋ, ಶಂಕರ್ ನಭೂದರಿ ರವರಿಂದ ಗಾಯನ, ಅಮಿತ್ ಎನ್ ನಾಡಿಗ್ ರವರಿಂದ ಕೊಳಲು ವಾದನ, ಕರ್ನಾಟಕ ಜಾನಪದ ಅಕಾಡೆಮಿ ಅಧ್ಯಕ್ಷರಾದ ಗೊಲ್ಲಹಳ್ಳಿ ಶಿವಪ್ರಸಾದ್ ತಂಡದವರಿಂದ ಗಾಯನ, ಹೈದರಾಬಾದ್ನ SM ಸುಭಾನಿ ರವರಿಂದ ಮ್ಯಾಂಡೋಲಿಯನ್ ವಾದನ,
ನೂಪುರ ಫೈನ್ಸ್ ಆರ್ಟ್ಸ್ ರೂಪರಾಜೇಶ್ ತಂಡದವರಿಂದ ಕುಚಿಪುಡಿ ನೃತ್ಯ ರೂಪಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಜುಲೈ 29 ಗುರುಪೂರ್ಣಿಮಾ ದಿನ ಬೆಳಗ್ಗೆ 10 ಗಂಟೆಗೆ ನಾಡಿನ ಪ್ರಸಿದ್ಧ ವಿದ್ವಾಂಸರುಗಳಿಂದ ತಾತಯ್ಯನವರು ರಚಿಸಿರುವ ಪಂಚರತ್ನ ಕೀರ್ತನೆಗಳ ಗೋಷ್ಠಿ ಗಾಯನ ನಡೆಯಲಿದೆ. ನಂತರ ಸದ್ಗುರು ಯೋಗಿ ನಾರಾಯಣ ತಾತಯ್ಯನವರಿಗೆ ವಿಶೇಷ ಗುರುಪೂಜೆಯನ್ನು ನಡೆಸಲಾಗುವುದು. 29ರಂದು ಸಂಜೆ ವಿಶೇಷ ಕಾರ್ಯಕ್ರಮಗಳಲ್ಲಿ ಎಸ್. ರಾಜಶೇಖರ್ ತಂಡದವರಿಂದ ನಾದಸ್ವರ ತವಿಲ್ ವಾದನ, ಕೋಲಾರದ ಡಿ.ಆರ್. ರಾಜಪ್ಪ ತಂಡದವರಿಂದ ಗಾಯನ, ವಿಶಾಖಪಟ್ಟಣಂ ಪಂತುಲ ರಮಾ ಗಾಯನ, ಕೇರಳದ ಕೆ.ಎಸ್. ವಿಷ್ಣುದೇವ್ ಗಾಯನ, ಮೈಸೂರು ನಾಗರಾಜ್ ಮತ್ತು ಡಾಕ್ಟರ್ ಮೈಸೂರು ಮಂಜುನಾಥ್ ರವರಿಂದ ಪಿಟೀಲು ಸೋಲೋ, ನಯನ ರಮೇಶ್ ಭರತನಾಟ್ಯ, ಕೇರಳದ ಕಣ್ಣನ್ ಮತ್ತು ಆನಂದ್ ನಾದಸ್ವರ, ಶ್ರೀಲಂಕಾದ ಬದಲೇಶಂಕರ್ ಹಾಗೂ ವಿಳಂ ಬಾಕಂ ಗಣಪತಿರವರಿಂದ ತವಿಲ್ ವಾದನದ ಕಾರ್ಯಕ್ರಮ ಇರುತ್ತದೆ. ಸಂಗೀತೋತ್ಸವದಲ್ಲಿ ಹಿರಿಯ ಕಲಾವಿದರಾದ ಪದ್ಮಶ್ರೀ ಪುರಸ್ಕೃತ ತಿರುವಾರೂರು ಭಕ್ತವತ್ಸಲಂ, ಆನೂರು ಅನಂತಕೃಷ್ಣ ಶರ್ಮಾ, ಚೆನ್ನೈನ ಕೆ.ವಿ. ಪ್ರಸಾದ್, ತಿರುಚಿ ಬಿ. ಹರಿಕುಮಾರ್, ಬೆಂಗಳೂರು ಬಿ. ರಾಜಶೇಖರ್, ಬಿ.ಸಿ. ಮಂಜುನಾಥ್, ಗುರುಪ್ರಸನ್ನ, ತಿರುಪತಿ ಗಿರಿನಾಥ್, ಡೆಲ್ಲಿ ಸಾಯಿರಾಮ್ ಮತ್ತಿತರರು ಭಾಗವಹಿಸಲಿದ್ದಾರೆ ಅಂತ ಹೇಳಿದರು. ಚಿಕ್ಕಬಳ್ಳಾಪುರದ ಸೀಮೆ ಸಕಲ ದೇಶ ಭಕ್ತರಿಗೆ ಆಧಾರವಾದ ಶ್ರೀ ಶ್ರೀಕಂಠನಂಜುಂಡ ತಾತಯ್ಯನವರು ತಮ್ಮ ಕೀರ್ತನೆಯಲ್ಲಿ ರಚನೆ ಮಾಡಿದ್ದಾರೆ. ಅವರು ಆಗಲೇ ಚಿಕ್ಕಬಳ್ಳಾಪುರದ ಸೀಮೆ ಅಂತ ಕರೆದಿದ್ದಾರೆ. ಸುಮಾರು 200 ವರ್ಷಗಳ ಹಿಂದೆಯೇ ಅವರು ಸೀಮೆ ಅಂತ ಕರೆದರು. ಸೀಮೆ ಅಂತ ಜಿಲ್ಲೆ ಅವರೇ ಹೇಳಿಬಿಟ್ಟಿದ್ದಾರೆ, ಚಿಕ್ಕಬಳ್ಳಾಪುರ ಜಿಲ್ಲೆ ಅದು ಸಕಲ ದೇಶ ಭಕ್ತರಿಗೆ ಆಧಾರವಾಗಿರ್ತದೆ ಅಂತ ಹೇಳಿದ್ದಾರೆ. ಅಂದರೆ ಭಕ್ತರಿಗೆ ಆಧಾರವಾಗಿರ್ತದೆ. ಭಕ್ತಿಯ ಮಾರ್ಗಕ್ಕೆ ಇದೇ ಭಾರತ ದೇಶದಲ್ಲಿ ಪ್ರಮುಖ ಸ್ಥಾನ ಆಗ್ತದೆ ಅಂತ ತಿಳಿಸ್ಕೊಂಡಿದ್ದಾರೆ. ಅದರಂತೆ ಭಕ್ತಿಯ ಮಾರ್ಗದಲ್ಲಿ ಶ್ರೀ ಕ್ಷೇತ್ರ ಕೈವಾರ ಸದ್ಗುರು ಯೋಗಿ ನಾರಾಯಣ ತಾತಯ್ಯನವರ ಪುಣ್ಯ ಸುಮಾರು 5,000 ಭಜನಾ ತಂಡಗಳು ತಾತಯ್ಯನವರ ಭಕ್ತರಿಗೆ 5,000 ಭಜನಾ ತಂಡ ಅಂದರೆ ಚಿಕ್ಕಬಳ್ಳಾಪುರ, ಕೋಲಾರ ಮತ್ತು ಸ್ವಲ್ಪ ಆ ಥರದ ಪ್ರದೇಶಗಳು. ಸುಮಾರು ನಾವು 27 ವರ್ಷಗಳಿಂದ ನಾನು ಈ ಒಂದು ಪೂಜಾ ಕಾರ್ಯಕ್ರಮವನ್ನು ಪೂಜ್ಯ ಧರ್ಮಾಧಿಕಾರಿ ಅಂದಿನಿಂದಲೂ ಕೂಡ ಮಾಧ್ಯಮ ಮಿತ್ರರು ಭಾಳ ಸಹಕಾರ ಮತ್ತು ಅಲ್ಲಿ ಭಕ್ತಿ ಇರುವುದು ಸ್ವಲ್ಪ ದಿನೇ ದಿನೇ ಹೆಚ್ಚಿನ ಬೆಳವಣಿಗೆ ಕಾಣ್ತದೆ. ಸುಮಾರು ನಾವು 100 ಮಂದಿ ಮಾತ್ರ ಪಾಲ್ಗೊಂಡಿದ್ದೀವಿ 27 ವರ್ಷದಲ್ಲಿ ಆ ಸಂಗೀತೋತ್ಸವ. ಆದರೆ ಇನ್ನು 3 ಲಕ್ಷ ಮಂದಿ ಪಾಲ್ಗೊಂಡಿದ್ದ ಒಂದು ಕಾರ್ಯಕ್ರಮ. 3 ದಿನಕ್ಕೂ ಸೇರಿ 3 ಲಕ್ಷ ಜನ ಸೇರಿರ್ತಾರೆ. ಇದು ನಾಡಿನಲ್ಲಿ ಎಲ್ಲೂ ನಡೆಯುತ್ತಿದ್ದಂಥ ವೈವಿಧ್ಯಮಯ ಕಾರ್ಯಕ್ರಮ. ಅಂದರೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ವಿಶೇಷವಾದ ಅಷ್ಟೇ ಅಲ್ಲದೆ ಜಾನಪದ ಕಲೆಗಳು, ಅನೇಕ ಜಾನಪದ ಕಲೆಗಳು, ವೀರಗಾಸೆ ಆಗ್ಬೋದು, ತೊಗಲ್ಗುಂಬೆ ಆಗ್ಬೋದು, ಮಂಡ್ರಿ ಭಜನೆ ಆಗ್ಬೋದು, ಕೋಲಾಟ ಆಗ್ಬೋದು, ಜಾನಪದ ಕೀರ್ತನೆಗಳಾಗ್ಬೋದು, ಎಲ್ಲ ವೈವಿಧ್ಯಮಯ ಕಾರ್ಯಕ್ರಮ. ಆಗ ಆ 3 ದಿನಗಳು 72 ಗಂಟೆಗಳ ಕಾಲ ಎಲ್ಲಿ ನಡೆಯುತ್ತೆ? ಇಡೀ ಭಾರತ ದೇಶದಲ್ಲಿ ಸತತವಾಗಿ 72 ಗಂಟೆಗಳಷ್ಟು ಕಾಲ ನಡೀತಕ್ಕಂಥ ಕ್ಷೇತ್ರ ಒಂದೇ ಕ್ಷೇತ್ರ. ಅಂದರೆ ನಾಡಿನ ಬಹಳ ದೊಡ್ಡ ವಿದ್ವಾಂಸರೆಲ್ಲ ಕೂಡ ನಮ್ಮದು ಅಲ್ಲಿಗೆ ಆಗಮಿಸ್ತಾ ಇದ್ದಾರೆ. ನೋಡಿ, ಮೊದಲನೇದಾಗಿ 27ನೇ ತಾರೀಕು ಜುಲೈ 2026 ನಮ್ಮ ಸ್ಥಳೀಯ ವಿದ್ವಾಂಸರು ಅನೇಕರಿರ್ತಾರೆ. ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಯ ಎಲ್ಲ ಸ್ಥಳೀಯ ವಿದ್ವಾಂಸರನ್ನು ಒಳಗೊಂಡಂತಿದೆ. ಯಾರು ಸಂಗೀತಗಾರಿದ್ದಾರೆ ಅವ್ರನ್ನ ಯಾರನ್ನೂ ಬಿಟ್ಟಿಲ್ಲ. ಎಲ್ರಿಗೂ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಮುಖ್ಯವಾಗಿ ಕೈವಾರ ಕ್ಷೇತ್ರ ಯಾವುದೇ ಜಾತಿ, ಕುಲ, ಮತಕ್ಕೆ ಭೇದ ಎಣಿಸದೇ ಇರತಕ್ಕಂಥ ಕ್ಷೇತ್ರ. ಯಾವುದೇ ರಾಜಕೀಯ ನಂಟು ಅಥವಾ ಇನ್ನೊಂದು ಯಾವುದೂ ಇಲ್ಲದೇ ಇರತಕ್ಕಂಥ ಕ್ಷೇತ್ರ.
ಪ್ರತ್ಯೇಕವಾಗಿ ಭಕ್ತರಿಗೆ ಮಾತ್ರ ಗೌರವ, ಯಾರು ಭಕ್ತರಿದ್ದಾರೆ ಅವ್ರಿಗೆ ಮಾತ್ರ ಅಂಥ ಕ್ಷೇತ್ರ ಕೈವಾರ ಕ್ಷೇತ್ರ. ಸುಮಾರು 5,000 ಭಜನಾ ತಂಡಗಳಲ್ಲಿ ಸುಮಾರು 100ಕ್ಕೆ 70ರಷ್ಟು ಭಾಗ ದಲಿತ ವರ್ಗದವರು ತಾತಯ್ಯನವರು ಬರ್ತಾರೆ ಮತ್ತು ಹಿಂದುಳಿದ ವರ್ಗದವರು ಜಾಸ್ತಿ ತಾತಯ್ಯನವರು. ವಿಶೇಷವಾಗಿ ಹೇಳ್ತಾ ಇದ್ದೀನಿ, ಯಾಕೆಂದರೆ ಆ ಭಜನಾ ತಂಡಗಳಲ್ಲಿ ಇರ್ತಕ್ಕಂಥವ್ರು ಯಾರಿದ್ದಾರೆ ಹೆಚ್ಚಿಗೆ ತಾತಯ್ಯನವರನ್ನು ಆರಾಧಿಸ್ತಕ್ಕಂಥವ್ರು, ಮೊದಲಿನಿಂದಲೂ ಕೂಡ ತಾತಯ್ಯನವರನ್ನು ಪೂಜೆ ಮಾಡ್ತಕ್ಕಂಥವ್ರು, ಆ ಫೋಟೋಗಳನ್ನು ಮನೆಗೆ ಇಟ್ಕೊಂಡಿರ್ತಕ್ಕಂಥವ್ರು ಬೆಳೀತಾರೆ. ಅದಕ್ಕೋಸ್ಕರ ಅವರಿಗೆ ಆ ಭಕ್ತರು ಅವರಿಗೆ ಹೆಚ್ಚಿನ ಒಂದು ಗೌರವ, ಮನ್ನಣೆ, ಆದರಣೆ ಅವ್ರಿಗೆ ನಾವು ಕೊಡ್ತೇವೆ. ಆ ರೀತಿಯಾಗಿ ನಾವು ಸಂಗೀತ ಕಾರ್ಯಕ್ರಮಗಳಲ್ಲೂ ಕೂಡ 22ನೇ ತಾರೀಕು ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಸಂಜೆ ಸಿಗೋದು ಸರಸ್ವತಿ ರಾಜಗೋಪಾಲನ್ ಅಂತ ದೆಹಲಿ ಅವರು ವೀಣಾವಾದನಕ್ಕೆ ಬರ್ತಾ ಇದ್ದಾರೆ. ಮಹಾಲಿಂಗಯ್ಯ ಮಠದ ಚಿಕ್ಕಬಳ್ಳಾಪುರದವರಿಗೆ ಹೆಚ್ಚಿನ ಪ್ರಶಸ್ತಿ. ಅವರು ಹಿಂದೂಸ್ತಾನಿ ಸಂಗೀತದಲ್ಲಿ ಇದ್ದಾರೆ ಪಾಪ, ಅವರು ಬ್ಲೈಂಡ್ ಆರ್ಟಿಸ್ಟ್, ಅವರಿಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಟ್ಟಿದ್ದೀವಿ. ವಿನಯ್ ಶರ್ಮಾ ಅಂತ ಬೆಂಗಳೂರಿನವರಿಗೆ ಹೆಚ್ಚಿನ ಆದ್ಯತೆ ಮತ್ತು ತಿರುಪತಿಯ ಈ ರಂಗನಾಥ್ ಅಂದರೆ ವಂಶಿ ರಂಗನಾಥ್ ಅವರಿಗೆ ನಾವು ಆದ್ಯತೆಯನ್ನು ಕೊಟ್ಟಿದ್ದೀವಿ. 28ನೇ ತಾರೀಕು ಕೂಡ ಒಳ್ಳೆಯ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೀವಿ. ಸುಮಂತ್ ಮಂಜುನಾಥ್, ಮಾಳವಿ ಮಂಜುನಾಥ್ ಅವರಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಶಂಕರ್ ನಮ್ಮೂದ್ರಿ ಅಂತ ಕೇರಳ ಅವರಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅಮಿತಿಯ ನಾಡಿ ಬೆಂಗಳೂರು ಕೊಡಲುವದನ, ಆಮೇಲೆ ಕರ್ನಾಟಕ ಜಾನಪದ ಅಕಾಡೆಮಿ ಅಧ್ಯಕ್ಷರಾಗಿರ್ತಕ್ಕಂಥ ಗೊಲ್ಲಹಳ್ಳಿ ಶಿವಪ್ರಸಾದ್ ಅವರು ನಿರ್ವಹಿಸ್ತಾನನ್ನು ಪಾಡ್ತಾನ ಅಂತಾರೆ. ಅದಕ್ಕೋಸ್ಕರ ಅವರಿಗೂ ಕಾರ್ಯಕ್ರಮವನ್ನು ಆಮೇಲೆ SM ಮಹಬೂಬ್ ಸುಬಾನಿ ಅಂತ ಹೈದರಾಬಾದ್ ಮೆಲೋಡಿ ವಾದನದಲ್ಲಿ ಅವರು ಹೆಚ್ಚಿನ ಜನಪ್ರಿಯತೆ ಗಳಿಸಿದ್ದಾರೆ. ನಾನು ಆಗಲೇ ಹೇಳಿದೆ, ಇಲ್ಲಿ ಕುಲ ಮತ ಭೇದ ಇದೆ. ಕ್ರಿಶ್ಚಿಯನ್ರಾಗ್ಬೋದು, ಹಿಂದೂಗಳಾಗ್ಬೋದು, ಯಾರ ವಿದ್ಯೆ ಇದೆ, ಯಾರ ಕಥೆ ಇದೆ, ಅವ್ರಿಗೆ ಮಾತ್ರ ಇಲ್ಲಿ ಗೌರವ ಇದೆ. ಆಮೇಲೆ ನೂಪುರ ಫೈನ್ ಆರ್ಟ್ಸ್ ನೂಪುರ ರಾಜೇಶ್ ಬೆಂಗಳೂರು ಅವರಿಂದ ಭರತನಾಟ್ಯ ಕಾರ್ಯಕ್ರಮ. ಆಮೇಲೆ 3ನೇ ದಿನ ಬೆಳಿಗ್ಗೆ ಇದು ಕಾರ್ಯಕ್ರಮ ಪ್ರಾರಂಭ ಆಗ್ತದೆ 10 ಗಂಟೆಗೆ, ಅಂದರೆ 29ನೇ ತಾರೀಕು ಜುಲೈ 26ರಂದು 10 ಗಂಟೆಗೆ ಗೋಷ್ಠಿ ಗಾಯನ ಕಾರ್ಯಕ್ರಮ. ಗೋಷ್ಠಿ ಗಾಯನದಲ್ಲಿ ನಮ್ಮ 2 ಜಿಲ್ಲೆಗಳ ಎಲ್ಲ ಹೆಸರಾಂತ ಎಲ್ಲ ಕಲಾವಿದರು ಕೂಡ ಪಾಲ್ಗೊಂಡು 5 ಕೀರ್ತನೆಗಳನ್ನು ತಾತಯ್ಯನವರು ರಚಿಸಿರ್ತಕ್ಕಂಥ 5 ಕೀರ್ತನೆಗಳನ್ನು ಆಡ್ತಕ್ಕಂಥ ಒಂದು ಕಾರ್ಯಕ್ರಮ. ಸಾವಿರ ನಾರಾಯಣ ಪ್ರಶಸ್ತಿ ಪ್ರದಾನ. ಗುರುಪೂಜಾ ಮಹೋತ್ಸವದ ಸಂದರ್ಭದಲ್ಲಿ ನಾಡಿನ ಹಿರಿಯ ಸಾಹಿತಿ, ಕೈವಾರ ಕ್ಷೇತ್ರದಿಂದ ಪ್ರಕಟವಾಗುವ ಮಲ್ಲಾರ ಮಾಸಪತ್ರಿಕೆಯ ನಿರ್ವಾಹಕ ಸಂಪಾದಕ ಡಾಕ್ಟರ್ ಬಾಬು ಕೃಷ್ಣಮೂರ್ತಿ ಅವರಿಗೆ ಸದ್ಗುರು ಶ್ರೀ ಯೋಗಿ ನಾರಾಯಣ ಮಠದ ವತಿಯಿಂದ ನಾರಾಯಣ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುವುದು. ಈ 3 ದಿನಗಳ ಕಾಲ ಪ್ರತಿನಿತ್ಯ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಹಾಗೂ ನಾಡಿನ ಹೆಸರಾಂತ ಕಲಾವಿದರಿಂದ ಸಂಗೀತ ಕಚೇರಿ, ನಾದಸ್ವರ, ತವಿಲ್ ವಾದನ, ಭರತನಾಟ್ಯ, ಹರಿಕತೆ, ಬುರಕತೆ ಹಾಗೂ ಸಾವಿರಾರು ಭಜನಾ ಕಾರ್ಯಕ್ರಮಗಳು ನಿರಂತರವಾಗಿ 72 ಗಂಟೆಗಳ ನಾದೋಪಾಸನೆ ನಡೀತದೆ ಅಂತ ಹೇಳಿದ್ರು. ಸುದ್ದಿಗೋಷ್ಠಿಯಲ್ಲಿ ನಾದ ಸುಧಾರಸ ಸಂಚಾಲಕ ತಳಗವಾರ್ ಆನಂದ್, ಕಾಲಜ್ಞಾನಿ ಸದ್ಗುರು ಶ್ರೀ ಯೋಗಿ ನಾರಾಯಣ ಮಠದ ವ್ಯವಸ್ಥಾಪಕ ಲಕ್ಷ್ಮೀನಾರಾಯಣ್, ಶ್ರೀ ಯೋಗಿ ನಾರಾಯಣ ಮಠದ ಸದ್ಭಕ್ತ ವೆಂಕಟೇಶ್ ಮಂಜುನಾಥ್ ಹಾಜರಿದ್ದರು.